4 ವರ್ಷಗಳ ಹಿಂದೆ ಶಾಲೆಯ ಕಾಂಪೌಂಡ್ ಒಳಗೆ ಹೋದ ಬಾಲಕ ವಾಪಸ್ ಹೊರಗಡೆ ಬಂದೇ ಇರಲಿಲ್ಲ. ಸಿಸಿಟಿವಿಯಲ್ಲೂ ಯಾವುದೇ ಸುಳಿವು ಕೂಡ ಇರಲಿಲ್ಲ. ಕೊನೆಗೆ ಆ ಬಾಲಕ ಸಿಕ್ಕಿದ್ದು ಹೇಗೆ ಗೊತ್ತಾ? ಇದು ಮಂಡ್ಯದ ಹಿರೇಮರಳ್ಳಿ ಗ್ರಾಮದ ಕಿಶೋರ್ನ ಕತೆ. 2022ರ ಆಗಸ್ಟ್ನಲ್ಲಿ ಮಂಡ್ಯದ ತಂಗಳಗೆರೆ ಮುರಾರ್ಜಿ ಶಾಲೆಗೆ ಸೇರಿದ್ದ ಕೇವಲ 20 ದಿನಗಳಲ್ಲಿ ಈತ ನಾಪತ್ತೆಯಾಗಿದ್ದ. ಶಾಲೆ ಒಳಗಡೆ ಹೋದ ಸಿಸಿಟಿವಿ ದೃಶ್ಯ ಸಿಕ್ಕಿತ್ತೇ ವಿನಃ ಹೊರಗಡೆ ಬಂದ ಯಾವುದೇ ಸುಳಿವು ಇರಲಿಲ್ಲ. ಕೊಲೆ ಅಥವಾ ಅಪಹರಣ ಆಗಿರಬಹುದು ಅಂತ ಇಡೀ ಜಿಲ್ಲೆಯಾದ್ಯಂತ ತೀವ್ರ ಆತಂಕ ಮೂಡಿತ್ತು. ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಂತಹ ಮಂಡ್ಯ ಎಸ್ಪಿ ಶೋಭಾ ರಾಣಿ ಅವರು ವಿಶೇಷ ಪೊಲೀಸ್ ತಂಡವನ್ನ ರಚಿಸಿ ತಾಂತ್ರಿಕ ಪುರಾವೆಗಳ ಆಧಾರದ ಮೇಲೆ ಹುಡುಕಾಟವನ್ನ ನಡೆಸ್ತಾ ಇದ್ರು. ಆಗ ಬೆಂಗಳೂರಿನಲ್ಲಿ ಕಬಡ್ಡಿ ಆಡ್ತಾ ಇದ್ದ ಕಿಶೋರ್ ಪೊಲೀಸರ ಕಣ್ಣಿಗೆ ಬಿದ್ದಿದ್ದಾನೆ. ಹಿಂಬಾಲಿಸಿಕೊಂಡು ಹೋದಾಗ ಆಗ ಅಸಲಿ ಟ್ವಿಸ್ಟ್ ಬಯಲಾಗಿದೆ. ಯಾರು ಕಿಡ್ನಾಪ್ ಮಾಡಿರ್ಲಿಲ್ಲ. ಓದೋದಕ್ಕೆ ಇಷ್ಟ ಇಲ್ಲದ ಕಿಶೋರ್ ತಾನೇ ಕಾಂಪೌಂಡ್ ಹಾರಿ ಬೆಂಗಳೂರು ಸೇರಿದ್ದ. ಅಲ್ಲಿ ತಾನು ಅನಾಥ ಅಂತ ಹೇಳ್ಕೊಂಡು ಹೋಟೆಲ್ನಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದ. ಕೊನೆಗೂ ಮಂಡ್ಯ ಪೊಲೀಸರು ಈತನನ್ನ ಪತ್ತೆ ಹಚ್ಚಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. 4 ವರ್ಷಗಳ ಕಣ್ಣೀರಿಗೆ ಈಗ ಸುಖಾಂತ್ಯ ಸಿಕ್ಕಿದೆ.